ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ನದಿ, ಪ್ರಕೃತಿ ಮತ್ತು ಒಂದು ಶಿವನ ಮಂದಿರದ ದರ್ಶನವನ್ನು ಮಾಡಿಸ್ತೇನೆ. ಈ ಒಂದು ಪ್ಲೇಸ್ ಒಂದು ಸುಂದರವಾದಂತಹ ಐಲ್ಯಾಂಡ್, ಸುತ್ತಲೂ ಕೃಷ್ಣಾ ನದಿಯಿಂದ ಸುತ್ತುವರೆದುಕೊಂಡಿರುವಂತಹ ಈ ಒಂದು ಐಲ್ಯಾಂಡ್ ನಡುವೆ ಪ್ರಶಾಂತವಾಗಿರುವಂತಹ ಒಂದು ಶಿವನ ಗುಡಿಗೆ ಇವತ್ತಿನ ಈ ನನ್ನ ಪಯಣ. ಬನ್ನಿ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಪಯಣ ಆ್ಯಸ್ ಯೂಶುವಲ್ ಸ್ಟಾರ್ಟ್ ಆಗೋದೇ ನಮ್ಮ ರಾಯಚೂರಿನಿಂದ. ಬಹಳ ದಿನ ಆಗಿತ್ತು ಯಾವುದೂ ಒಂದು ವ್ಲಾಗ್ ಮಾಡಲಾಗ, ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿತ್ತು. ಸೊ ಈ ಒಂದು ವಿಡಿಯೋ ಭಾಳ ದಿನದಿಂದ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಹೋಗ್ತೀನಿ. ಬನ್ನಿ ಆ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ನಾನು ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ UK ಪಯಣಿಗ. ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ನಾನು ನಿಮ್ಮನ್ನು ಒಂದು ಅದ್ಭುತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಇದು ನಮ್ಮ ರಾಯಚೂರ ಹತ್ತಿರದಲ್ಲಿರುವಂತಹ ಒಂದು ಸುಂದರವಾದಂತಹ ಐಲ್ಯಾಂಡ್. ಇನ್ನು ಈ ಒಂದು ಪ್ಲೇಸ್ಗೆ ತಲುಪಬೇಕಂದ್ರೆ ನಮ್ಮ ರಾಯಚೂರಿನಿಂದ, ಅಂದರೆ ನಮ್ಮ ರಾಯಚೂರಿನ SP ರೋಡ್ ಹತ್ರ ಇರುವ ಚಂದ್ರಮಂಡ ರೋಡ್ ಮುಖಾಂತರವಾಗಿ ಹೋಗಿ ಚಂದ್ರಮಂಡ, ಯಾಪಲ್ದಿನ್ನಿ, ಹಾಗೆ ಸೀದಾ 8 ಕಿಲೋಮೀಟರ್ ಒಂದೇ ದಾರಿಲಿ ಮುಂದೆ ಹೋದ್ರೆ ಸೀದಾ ಡೆಡ್ ಎಂಡ್ ಸಿಗುತ್ತೆ. ಆ ಒಂದು ರಿವರ್ ಹತ್ರ ಎಂಡ್ ಆಗುತ್ತೆ. ಅಲ್ಲೇ ಬೋಟ್ಗಳೆಲ್ಲ ನಿಂತಿರ್ತಾವ ನೋಡ್ರಿ, ಅದೇ ಈ ಒಂದು ಸುಂದರವಾದಂತಹ ಪ್ಲೇಸ್. ಇನ್ನು ಈ ಒಂದು ದೇವಸ್ಥಾನಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ಇರೋದು ಒಂದೇ ದಾರಿ, ಅದು ಯಾವುದಂದ್ರೆ ಬೋಟ್ ಮುಖಾಂತರ ಅಷ್ಟೇ. ಇಲ್ಲಿ ಲೋಕಲೈಟ್ಸ್ ಎಲ್ಲ ಇಲ್ಲಿ ಫಿಶಿಂಗ್ ಮಾಡೋ ಸಲುವಾಗಿ ಬೋಟ್ಗಳೆಲ್ಲ ಇದಾವ. ಸೊ ಅವರೇ ಇಲ್ಲಿಂದ ಅಲ್ಲಿಗೆ ನಮ್ಗೆ ಕರ್ಕೊಂಡ್ಬರೋದೆಲ್ಲ ಮಾಡ್ತಿರ್ತಾರ. ಪರ್ ಪರ್ಸನ್ 50 ರೂಪೀಸ್ ಸಮಥಿಂಗ್ ಚಾರ್ಜ್ ಮಾಡ್ತಾರ. ನೀವು ಜಾಸ್ತಿ ಜನ ಹೋದ್ರೆ ಅವರು ಕಮ್ಮಿ ಮಾಡ್ತಾರ. ನೀವು ಒಬ್ರು ಇಬ್ರು ಅಂತ ಹೋದ್ರೆ ಅವರು ಮಾತು ಕೇಳಲ್ಲ ನಿಮ್ದು. ಸೊ ಜಾಸ್ತಿ ಜನ ಹೋಗೋದೇ ನಾನು ರೆಕಮೆಂಡ್ ಮಾಡೋದು. ಆರಾಮಾಗಿ ಹೋಗ್ಬೋದು. ನಮ್ಮ ಹುಲಿ ವರ್ಣ ಈಗ ದುಡ್ಡು ಕಮ್ಮಿ ಮಾಡ್ಸಕ್ಕೆ ಭಾಳ ಪ್ರಯತ್ನ ಪಟ್ಟು ಫೈನಲಿ ಒಂದು ಹಂತಕ್ಕೆ ತಂದಿಟ್ಟ ಅದನ್ನು ದುಡ್ಡನ್ನು. ಸೊ ಈಗ ಓಕೆ, ಎಲ್ಲ ಡೀಲ್ ಆಯಿತು. ಈಗ ಹೋಗ್ತಿದ್ದೀವಿ ನೆಕ್ಸ್ಟ್. ನೀವು ಯಾರಾದರೂ ಇಲ್ಲಿ ಬಂದರೆ ಎಷ್ಟು ಚಾರ್ಜ್ ಮಾಡಿದ್ರು ಅಂತ ಕೇಳೋಕ್ಕಿನ ಈ ವಿಡಿಯೋನಲ್ಲಿ ನಾನೇ ಹೇಳ್ತೀನಿ. ಇವ್ರು ನಮಗೆ ಪರ್ ಹೆಡ್ 100 ರೂಪೀಸ್ ತೊಗೊಂಡು 50 ರೂಪೀಸ್ ಕರ್ಕೊಂಡು ಹೋಗೋದಕ್ಕೆ, 50 ರೂಪೀಸ್ ಕರ್ಕೊಂಡ್ಬರೋದಕ್ಕೆ 100 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡಿದ್ದಾರೆ. ಪ್ಲಸ್ ಅವ್ರ ಮೊಬೈಲ್ ನಂಬರ್ ಕೊಡ್ತಾರೆ. ಆ ಮೊಬೈಲ್ ನಂಬರ್ನ ನೀವು ಸೇಫಾಗಿ ಸೇವ್ ಮಾಡಿಕೊಂಡು ನೀವು ಆ ದಂಡೆಗೆ ಹೋದ್ಮೇಲೆ ಎಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿದ್ಮೇಲೆ ವಾಪಸ್ ಬರುವಾಗ ಕಂಪಲ್ಸರಿ ಅವರಿಗೆ ಒಂದು 10 ನಿಮಿಷ ಮೊದಲು ಫೋನ್ ಮಾಡಿದರೆ ಅವ್ರು ಬಂದು ನಿಮ್ಮನ್ನು ಪಿಕ್ ಮಾಡಿ ಮತ್ತು ವಾಪಸ್ ಈ ದಂಡೆಗೆ ಬಂದ ಮೇಲೆ ದುಡ್ಡು ಇಸ್ಕೊಳೋದು. ಮೊದಲೇ ಅವ್ರು ದುಡ್ಡು ಇಸ್ಕೋದಿಲ್ಲ ಪಾಪ, ಅಷ್ಟು ಒಳ್ಳೆ ಜನಗಳು ಇದ್ದಾರೆ. ಸೊ ಜಾಸ್ತಿ ಬಾರ್ಗೇನು ಮಾಡಕ್ಕೆ ಹೋಗಬೇಡಿ. ನಮ್ಮ ಬೋಟ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಫುಲ್ ಎಕ್ಸೈಟಲ್ಲಿ ಇದ್ದೀನಿ. ನಾನಂತೂ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಈ ಥರ ಬೋಟಲ್ಲಿ, ಅದು ಈ ಕೃಷ್ಣಾ ನದಿಯಲ್ಲಿ. ಅಲ್ಲೇನು ಮುಂದೆ ಕಾಣ್ತಿದೆ ಅಲ್ಲ, ಅದೇ ಆ ಒಂದು ಐಲ್ಯಾಂಡ್. ಆ ಬೋಟ್ ಅಲ್ಲಿವರೆಗೂ ಬಿಡುತ್ತಾ, ಅಲ್ಲಿ ಬಿಟ್ಟ ಮೇಲೆ ಅಲ್ಲಿಂದ ಮೇಲ್ಗಡೆ ಸ್ವಲ್ಪ ವಾಕ್, ಅಂದ್ರೆ ಒಂದು 100 to 200 ಸ್ಟೆಪ್ಸ್ ನೀವು ವಾಕ್ ಮಾಡಿದ್ರೆ ಗುಡಿದು ಮೇನ್ ಗೇಟ್ ನಮ್ಗೆ ಕಾಣಿಸುತ್ತೆ. ಸಣ್ಣ ಒಂದು ತಾಸು ಬಿಟ್ಟು ಇವರು ಇಲ್ಲಿಗೆಲ್ಲ ಬಂದು ಡ್ರಾಪ್ ಮಾಡಿಬಿಟ್ಟು ಮೊಬೈಲ್ ನಂಬರ್ ಕೊಡ್ತಾರ. ಮೊಬೈಲ್ ನಂಬರ್ ಇಸ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿ ಎಲ್ಲ ದೇವಸ್ಥಾನದ ಎಲ್ಲ ಓಡಾಡೋದೆಲ್ಲ ಆದ್ಮೇಲೆ ಅವರಿಗೆ ಫೋನ್ ಮಾಡಿದ್ರೆ ವಾಪಸ್ ಅವ್ರು ಬಂದು ಪಿಕ್ ಮಾಡ್ತಾರ. ಪಿಕ್ ಮಾಡಿ ವಾಪಸ್ ನಾವು ಎಲ್ಲಿಂದ ಏರಿದ್ವಿ ಅಲ್ಲಿಗೆ ವಾಪಸ್ ಇಳಿಸ್ತಾರ. ಇಷ್ಟು ಇಲ್ಲಿಂದ ಪ್ರೊಸೆಸ್ ಈ ನದಿ ದಾಟೋದಕ್ಕೆ. ಫೈನಲಿ ಬೋಟ್ ಇಂದ ಇಳಿದಾಯ್ತು, ನಾರದಗಡ್ಡೆಗೆ ಬಂದಾಯ್ತು, ಐಲ್ಯಾಂಡ್ಗೆ ಬಂದಾಯ್ತು. ಈಗ ನೀವು ನೋಡ್ತಿರೋ ಹಾಗೆ ಮುಂದೆ ಕಾಣ್ತಿರೋದೇ ಒಂದು ಗುಡಿ. ಆ ಒಳಗಡೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನಾವು ಗುಡಿಗೆ ಬಂದಿದೀವಿ ಅಂತ ಹೇಳಿ ಎಲ್ಲ ಇಲ್ಲಿ ಫ್ರೆಶ್ ಅಪ್ ಆಗಿ, ಅಂದರೆ ಕೈಕಾಲೆಲ್ಲ ತೊಳ್ಕೊಂಡು ಮುಖ ತಕ್ಕೊಂಡು ಒಳಗಡೆ ಹೋಗೋಣ. ನಾನು ನಿಮ್ಮ ಪ್ರತಿಯೊಂದು ಇನ್ ಡಿಟೇಲ್ ಆಗಿ ಇದ್ರ ಹಿನ್ನೆಲೆ ಏನು ಎಲ್ಲಾನು ಹೇಳ್ತೀನಿ. ಒಳಗಡೆ ಪೂಜಾರಿ ಅವರು ಇರ್ತಾರೆ, ಅವ್ರು ಕೂಡ ನಾನು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಕಳ್ಳ ಇದೇನಿದು ನಡುಗಡ್ಡೆ ಏನು ಇದೆ ಅಲ್ಲ ಈ ಒಂದು ಐಲ್ಯಾಂಡ್, ಇದಕ್ಕೆ ಮೊದಲು ಬರೀ ನಡುಗಡ್ಡೆ ಅಂತಾನೆ ಕರಿತಿದ್ರು. ನಾರದ ಮುನಿಗಳು ಬಂದು ತಪಸ್ಸು ಮಾಡಿರುವಂತಹ ಒಂದು ಶಿವ ದೇವಾಲಯ ಇಲ್ಲೈತೆ. ಸೊ ಅದರಿಂದ ಇದಕ್ಕೆ ನಾರದಗಡ್ಡೆ ಅಂತೇಳಿ ಹೆಸರು ಬಂತು. ಈಗ ನೀವೇನು ವಿಡಿಯೋನಲ್ಲಿ ನೋಡ್ತಿದ್ದೀರಲ್ಲ, ಇದು ಚನ್ನಬಸವ ಶಿವಯೋಗಿಗಳಿಗೆ ಸಮರ್ಪಿತವಾದಂತಹ ದೇವಾಲಯ. ಇದರ ಬಗ್ಗೆ ಮುಂದೆ ನಾನು ಹೇಳ್ತೀನಿ ವಿಡಿಯೋನಲ್ಲಿ. ಸ್ನೇಹಿತರೆ ಬನ್ನಿ, ಇಲ್ಲಿರುವಂತಹ ಅರ್ಚಕರು ಅಥವಾ ಪೂಜಾರಿಗಳಿಂದ ಈ ಒಂದು ಸಂಪೂರ್ಣ ಈ ಒಂದು ಸಂಸ್ಥಾನದ ಒಂದು ಮಾಹಿತಿಯನ್ನ ಪಡ್ಕೊಳ್ಳೋಣ. ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಗುರವೇ ಸರ್ವಲೋಕಾನಾಂ ವಿಜಯ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಇದು ಕರ್ನಾಟಕದ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ನಾರದಗಡ್ಡೆ ಸುಕ್ಷೇತ್ರ ಇದು. ಇಲ್ಲಿ
ನಾರದ ಮಹಾಮುನಿಗಳು ಸಾವಿರಾರು ವರ್ಷದ ಹಿಂದೆ ಇಲ್ಲಿ ಬಂದು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದ ಕಾರಣ ಈ ಒಂದು ಕ್ಷೇತ್ರಕ್ಕೆ ನಾರದ ಗಡ್ಡೆ ಅಂತ ಹೆಸರು ಬಂದಿದೆ. ಇಲ್ಲಿ ಸುತ್ತ ಕೃಷ್ಣಾ ನದಿ ಇರುತ್ತೆ. ಮಧ್ಯದಲ್ಲಿ 400 ಎಕರೆ ಜಾಗದಲ್ಲಿ ಈ ಒಂದು ಮಂದಿರ ಇರುತ್ತೆ. ಇದು ಬಹಳ ವಿಶೇಷವಾದ ಜಾಗ, ಪುಣ್ಯಕ್ಷೇತ್ರ. ಇಲ್ಲಿ ಬಂದರೆ ಭಕ್ತಾದಿಗಳು ಬಯಕೆಗಳೆಲ್ಲ ನೆರವೇರ್ತವೆ. ಪ್ರತಿ ವರ್ಷ ಶಿವರಾತ್ರಿ ಆದ 6ನೇ ದಿವಸಕ್ಕೆ ಜಾತ್ರೆ ಪ್ರಾರಂಭ ಆಗುತ್ತೆ. ಇಲ್ಲಿ 12 ದಿವಸಗಳ ಕಾಲ ನಿರಂತರವಾಗಿ ಜಾತ್ರೆ ನಡೆಯುತ್ತೆ. ಶಿವರಾತ್ರಿ ಆದಮೇಲೆ 10ನೇ ದಿವಸಕ್ಕೆ ಇಲ್ಲಿ ರಥೋತ್ಸವ ಇರುತ್ತೆ. ಸಾವಿರಾರು ಜನ ಭಕ್ತಾದಿಗಳು ಬಂದು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯವರ ಆಶೀರ್ವಾದವನ್ನು ಕೃಪೆಯನ್ನು ಪಡ್ಕೊಂಡಿರ್ತಾರೆ. ಓಂ ನಮಃ ಶಿವಾಯ. ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ನಾರದ ಮುನಿಗಳು ಈ ಒಂದು ಗಡ್ಡೆಗೆ ಬಂದು ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ನಾರದ ಗಡ್ಡೆ ಅಂತ ಹೇಳಿ ಹೆಸರು ಹೇಗೆ ಬಂತು ಎಲ್ಲಾನು ನಮ್ಮ ಪೂಜಾರಿಗಳು ನೀಟಾಗಿ ಹೇಳಿಕೊಟ್ರು. ಈಗ ನೆಕ್ಸ್ಟ್ ನಾವು ಶ್ರೀ ಚನ್ನಬಸವ ಶಿವಯೋಗಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ओम गुरु ब्रह्मा गुरु विष्णु गुरुदेव महेश्वर गुरु साक्षात परब्रह्म तस्मै श्री गुरवे नमः. ಇದಕ್ಕೆ ಮುಂಚೆ ಹೇಳ್ದಂಗೆ ಇದು ನಾರದಗಡ್ಡೆ ಸುಕ್ಷೇತ್ರ ಅಂತ ಯಾಕೆ ಹೆಸರು ಬಂದಿದೆ ಅಂತ ಹೇಳಲಾಗಿದೆ. ಇವಾಗ ಏನಂತಂದ್ರೆ ಈ ನಾರದಗಡ್ಡೆ ಸುಕ್ಷೇತ್ರದಲ್ಲಿ ಇವರು ವೈರಾಗ್ಯ ನಿಧಿ ಚನ್ನಬಸವೇಶ್ವರ ಮಹಾಸ್ವಾಮಿಗಳು ಶ್ರೀಶೈಲದಿಂದ ಪಾದಯಾತ್ರೆ ಬಂದು ಇಲ್ಲಿ ವರ್ಷಾನುಗಟ್ಟಲೆ ತಪಸ್ಸು ಮಾಡಿ ಇಲ್ಲಿ ಜೀವ ಸಮಾಧಿ ಆಗಿದ್ದಾರೆ. ವೈರಾಗ್ಯ ನಿಧಿ ಚನ್ನಬಸವೇಶ್ವರ ಮಹಾಸ್ವಾಮಿಗಳು. ಈ ವೈರಾಗ್ಯ ನಿಧಿ ಅಂತ ಯಾಕೆ ಹೆಸರು ಬಂದಿದೆ ಅಂತಂದ್ರೆ, ವೈರಾಗ್ಯ ಅಂದ್ರೆ ಏನು ಬೇಕಾಗಿಲ್ಲ, ನನಗೆ ಭಗವಂತನೇ ಬೇಕು ಅಂತ ಇಲ್ಲಿ ಬಂದವ್ರದ್ದು ಏನೇನು ಬಯಕೆಗಳಿರ್ತವೆ ಅವೆಲ್ಲ ಕೂಡ ನೆರವೇರಿ ಅವ್ರಿಗೆ ಕೂಡ ಆ ತಾತನವರ ಆಶೀರ್ವಾದದಿಂದ ಅವರಿಗೆ ಕೂಡ ಮೋಕ್ಷವನ್ನು ಪ್ರಸಾದಿಸ್ತಾರೆ. ಅಂತಹ ಪವಿತ್ರವಾದ ಪುಣ್ಯಕ್ಷೇತ್ರ ಇದು. ಇಲ್ಲಿ ಈಶ್ವರಯ್ಯ ಸ್ವಾಮಿಯವರು ಇವರು ಎಷ್ಟೋ ವರ್ಷಗಳ ಕಾಲದಿಂದ ತಾತನವರ ಸೇವೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಭಾರಿ ಭಕ್ತಿ ಜ್ಞಾನ ವೈರಾಗ್ಯದಿಂದ ಸೇವೆ ಮಾಡ್ತಾ ಇದ್ದಾರೆ. ಆದ ಕಾರಣ ಹೆಚ್ಚಿನ ಭಕ್ತಾದಿಗಳು ಬಂದು ಈ ತಾತನವರ ದರ್ಶನ ಪಡ್ಕೊಂಡು ತಾತನವರ ಅನುಗ್ರಹ ಪಡ್ಕೊಂಡು ತಾತನವರ ಆಶೀರ್ವಾದ ಪಡ್ಕೋಬೇಕಂತ ಮನವಿ ಮಾಡ್ತಿದ್ದೀವಿ. ಇಲ್ಲಿ ನಿತ್ಯ ಪ್ರಸಾದ ಇರುತ್ತೆ, ನಿತ್ಯ ದಾಸೋಹ ಇರುತ್ತೆ. ಎಷ್ಟು ಸಾವಿರ ಭಕ್ತಾದಿಗಳು ಬರಲಿ ನಿತ್ಯ ದಾಸೋಹ ಇರುತ್ತೆ. ಎಲ್ಲ ಭಕ್ತಾದಿಗಳು ಪ್ರತಿ ಅಮಾವಾಸ್ಯೆಗೆ ರುದ್ರಾಭಿಷೇಕ ಒಂದು 500ರಿಂದ 600 700 ಜನ ತನಕ ಬಂದು ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ದಾಸೋಹದಲ್ಲಿ ಪಾಲ್ಗೊಂಡು ಇಲ್ಲಿ ಅಭಿಷೇಕ ಪೂಜಾ ಕಾರ್ಯಕ್ರಮದಲ್ಲೆಲ್ಲ ಭಕ್ತಾದಿಗಳು ಪಾಲ್ಗೊಳ್ತಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಾತನವರ ಆಶೀರ್ವಾದ ಪಡ್ಕೋಬೇಕಂತ ನಮ್ಮ ಒಂದು ಮನವಿ. ಓಂ ನಮಃ ಶಿವಾಯ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಈ ಒಂದು ದೇವಸ್ಥಾನ ಅಥವಾ ಈ ಒಂದು ಸಂಸ್ಥಾನದ ಹಿನ್ನೆಲೆ ಯಾವ ತರ ಬಂತು, ಎಲ್ಲಿಂದ ಬಂತು, ಹೇಗೆ ಈ ಒಂದು ಸಂಸ್ಥಾನ ಆಯಿತು ಅಂತೇಳಿ, ಮತ್ತು ಇಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವನ್ನು ಸಹ ಈ ಒಂದು ಪೂಜಾರಿಗಳು ಅಚ್ಚುಕಟ್ಟಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನೋಡೋಣ ಮುಂದೆ. ಈಗ ದಾಸೋಹದ ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಇದೆ ಏನಿದೆ ಅಂತ ಹೇಳಿ. ನೀವು ವಿಡಿಯೋದಲ್ಲಿ ನೋಡ್ತಿರುವಾಗ ಇಷ್ಟೆಲ್ಲ ಐಟಮ್ಸ್ಗಳು ಇಲ್ಲಿ ನಿತ್ಯ ಅನ್ನದಾಸೋಹ ಇರುತ್ತೆ. ನೀವು ಯಾವಾಗಾದ್ರೂ ಬನ್ನಿ, ಎಷ್ಟು ಜನ ಆದ್ರೂ ಬನ್ನಿ, ನಿಮ್ಗೆ ಹೊಟ್ಟೆ ತುಂಬ ಇವರು ಊಟ ಹಾಕ್ತಾರೆ. ಅಷ್ಟೇ ತಿನ್ಬೇಕು ಇಷ್ಟೇ ತಿನ್ಬೇಕಂತ ಏನೇನು ಇಲ್ಲಿ ಇಲ್ಲ. ಮತ್ತೆ ಟೇಸ್ಟ್ ಅಂತೂ ನೀವು ಎಕ್ಸ್ಪೆಕ್ಟೇ ಮಾಡ್ಬೇಕು ಹೋಗ್ಬೇಡಿ, ಆ ರೇಂಜಿಗೆ ಇರುತ್ತೆ. ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ. ಒಂದು ಶಿವ ಮಂದಿರದಲ್ಲಿ ಶಿವನ ಒಂದು ಅನುಗ್ರಹದಿಂದ ಸಿಗುವ ಈ ಪ್ರಸಾದ ಟೇಸ್ಟ್ ನೀವು ಮಾಡಲೇಬೇಕು ಜೀವನದಲ್ಲಿ ಒನ್ ಟೈಮ್ ಆದರೂ. ಆ ರೇಂಜ್ಗೆ ಈ ಒಂದು ಪ್ರಸಾದ ಇದೆ.
ಇಲ್ಲಿ ಯಾವುದೇ ರೀತಿಯ ತೊಂದರೆನೂ ಇಲ್ಲ. ಫಿಲ್ಟರ್ ನೀರು ವ್ಯವಸ್ಥೆ ಸತಿಗೆ ಭಕ್ತಾದಿಗಳಿಗೆ ಇವ್ರು ಮಾಡಿದಾರ. ಸೊ ನೀವು ಆರಾಮ್ಸೆ ಬಂದು ಈ ದೇವ್ರ ದರ್ಶನ ತಗೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಏನಂದ್ರೆ ಈ ಫಿಲ್ಟರ್ ನೀರು ವ್ಯವಸ್ಥೆ ಇಲ್ಲಿ ಕೊಟ್ಟು ಇದನ್ನ ಹೊರಗಡೆ ಕೊಟ್ಟಿದ್ದಾರೆ. ಅಂದ್ರೆ ಒಳಗಡೆ ಎಲ್ಲ ನೀರು ಹೊಲ್ಸ್ ಮಾಡ್ತಾರೆ ಅಂತೇಳಿ ಈ ತರ ಹೊರಗಡೆ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಫಿಲ್ಟರ್ ನೀರೆಲ್ಲಾನು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಶೇಷ ಏನಂತ ಗೊತ್ತಾ, ಇಲ್ಲೇನು ನಿತ್ಯ ಒಂದು ದಾಸೋಹ ಇರುತ್ತಲ್ಲ, ಆ ಒಂದು ನಿತ್ಯ ದಾಸೋಹಕ್ಕೆ ಬೇಕಾದಂತಹ ಈಗ ಒಂದು ಕಾಯಿ ಪಲ್ಯಗಳು ಇರ್ಬೋದು. ಈ ಒಂದು ಬದನೆಕಾಯಿ ಪಲ್ಯ ಮಾಡ್ಬೇಕಂದ್ರೆ ಬದನೆಕಾಯಿ ಆಗಿರ್ಬೋದು, ಒಂದು ಏನೇ ಒಂದು ಸಾಂಬಾರು ಮಾಡ್ಬೇಕಂದ್ರೆ ಮೆಣಸಿನಕಾಯಿಂದ ಹಿಡಿದು ಪಲ್ಯಗಳು, ಕೊತ್ತಂಬರಿ, ಏನೇ ಆಗಿರಲಿ, ಈ ಒಂದು ಅಡಿಗೆಗೆ ಬಳಸುವಂತಹ ಆಲ್ಮೋಸ್ಟ್ ಪದಾರ್ಥಗಳನ್ನ ಇವರೇ ಈ ಒಂದು ಏನು ಇದು ನಡುಗಡ್ಡೆ ಇದೆಯಲ್ಲ, ಈ ಒಂದು ನಡುಗಡ್ಡೆಯಲ್ಲಿ ಇವರೇ ಅದನ್ನೆಲ್ಲನೂ ಸ್ವತಃ ಗುಡಿ ಕಡೆಯಿಂದನೇ ಅದನ್ನು ಬೆಳೆಸ್ತಾರೆ. ಆ ಬೆಳೆಸಿದ್ದನ್ನ ಇವರೇ ತಂದು ಅದೇ ಉಪಯೋಗ ಮಾಡಿ ಈ ತರ ನಮಗೆ ನಿತ್ಯ ದಾಸೋಹಕ್ಕೆ ಅಡಿಗೆ ಮುಖಾಂತರವಾಗಿ ನಮಗೆ ಕೊಡ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ನಾರದಗಡ್ಡೆ ಎಂಬ ಈ ಒಂದು ಐಲ್ಯಾಂಡ್ ಅಥವಾ ಒಂದು ಕ್ಷೇತ್ರ. ರಾಯಚೂರಿಂದ ಬಹಳ ಅಂದ್ರೆ ಬಹಳ ಸಮೀಪ ಇರುವಂತಹ ಈ ಒಂದು ಕ್ಷೇತ್ರ ನಿಮ್ಗೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ರಾಯಚೂರು ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಇದು ಒಂದು ಮಸ್ಟ್ ವಿಸಿಟ್ ಪ್ಲೇಸ್. ನೀವೇನೇ ತೊಂದರೆ ಇರಲಿ, ಯಾವುದೇ ಒಂದು ಮೂಡಲ್ಲಿ ಇರಲಿ, ಇಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಇಲ್ಲಿ ನಿಮ್ಗೆ ಹೆಂಗ್ ಅಂತಂದ್ರೆ ನಾರ್ಮಲ್ ಆಗಿ ನೇಚರ್ ವ್ಯೂ ಸಿಗುತ್ತೆ, ಒಂದು ಬೋಟ್ ರೈಡ್ ಸಿಗುತ್ತೆ, ಒಂದು ಅಧ್ಯಾತ್ಮದ ಒಂದು ಜಗತ್ತೂ ನಿಮಗೆ ಪರಿಚಯ ಆಗುತ್ತೆ ಇಲ್ಲಿ. ಮತ್ತು ಊಟ ಮತ್ತೆ ಇದು ದಿನನಿತ್ಯದ ದಾಸೋಹದ ಊಟನೂ ನಿಮಗೆ ಸಿಗುತ್ತೆ. ಒಂದು ಒಳ್ಳೆ ಫೀಲ್, ಒಂದು ತಂಪಾದ ವಾತಾವರಣನೂ ಸಿಗುತ್ತೆ. ನೀವು ಆರಾಮ್ಸೆ ಬಂದು ವಿಸಿಟ್ ಮಾಡ್ಬೋದು. ಅಥವಾ ವೀಕೆಂಡ್ ವಿಸಿಟಿಂಗ್ ಪ್ಲೇಸ್ ಅಂತಾನು ನಾನು ಹೇಳ್ತೀನಿ ಈ ಒಂದು ಪ್ಲೇಸ್ಗೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಮುಂದಿನ ಒಂದು ಸಂಚಿಕೆಯಲ್ಲಿ ಒಳ್ಳೆ ವಿಡಿಯೋಸ್ಗಳನ್ನ ನಮ್ಮ ರಾಯಚೂರು ಸುತ್ತಮುತ್ತಲಿರುವಂತಹ ಎಲ್ಲ ಒಂದು ಪ್ಲೇಸಸ್ನ ನಾನು ಕವರ್ ಮಾಡ್ತಿದ್ದೀನಿ. ಸೊ ಎಲ್ಲ ವಿಡಿಯೋನ ನೀವು ನೋಡಬೇಕು ಅಂತಂದ್ರೆ ಫಸ್ಟ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕಾನ್ನ ಒತ್ತಬೇಕು. ಅದೇ ತರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ನನ್ನ ವಿಡಿಯೋಸು, ನನ್ನದು ಚಾನಲ್ನ ಎಲ್ಲನೂ ಶೇರ್ ಮಾಡಿ. ಥ್ಯಾಂಕ್ ಯು.